ಗುಜರಾತ್ನ ಯೂಸುಫ್ ಪಠಾನ್ ಹೊಡೆಬಡಿಯ ದಾಂಡಿಗರಾಗಿ ಕ್ರಿಕೆಟ್ನಲ್ಲಿ ಗುರುತಿಸಲ್ಪಟ್ಟವರು. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ದೇಶಾದ್ಯಂತ ದೊಡ್ಡ ಅಭಿಮಾನಿ ಬಳಗವನ್ನು ಪಡೆದಿದ್ದಾರೆ. ಕ್ರಿಕೆಟ್ನಲ್ಲಿ ಒಳ್ಳೆಯ ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜನ ಸೇರ್ತಾರೆ, ಶಿಳ್ಳೆ ಹೊಡಿತಾರೆ, ಸೆಲ್ಫಿ ತಗೋತಾರೆ. ಎಲ್ಲವೂ ಚೆನ್ನಾಗಿರುವಾಗ ಮಮತಾ ದೀದಿ ಗುಜರಾತ್ನಿಂದ ಬಂಗಾಳಕ್ಕೆ ಕರೆದು ಲೋಕಸಭಾ ಟಿಕೆಟ್ ಕೊಟ್ಟರು. ಬಂಗಾಳದ ಬಹರಾಂಪುರ ಲೋಕಸಭಾ ಕ್ಷೇತ್ರದ ಬಾ ಕೂಡ ಗೊತ್ತಿಲ್ಲದ ಯೂಸುಫ್ ಪಠಾನ್ ದೀದಿ ಹೆಸರಲ್ಲಿ, ಟಿಎಂಸಿ ಹೆಸರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಅಲ್ಲಿ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದವರು ಸೋಲಿಲ್ಲದ ಸರದಾರ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ. ಆದರೆ ಟಿಎಂಸಿಯ ಸಂಘಟನೆ, ದೀದಿಯ ಹೆಸರು ಜೊತೆಗೆ ತನ್ನ ಜನಪ್ರಿಯತೆ ಎಲ್ಲವನ್ನೂ ಬಳಸಿಕೊಂಡು ದೊಡ್ಡ ಅಂತರದಿಂದ ಗೆದ್ದು ಲೋಕಸಭಾ ಸಂಸದರಾದ್ರು. ಈ ದೇಶದಲ್ಲಿ ಒಬ್ಬ ರಾಜಕಾರಣಿ ಸಂಸತ್ತಿನ ಸದಸ್ಯನಾಗಬೇಕಾದ್ರೆ ಕ್ರಮಿಸಬೇಕಾದ ಹಾದಿ ಅತ್ಯಂತ ಕಠಿಣ ಹಾಗೂ ಅಷ್ಟೇ ಸುದೀರ್ಘ. ಪ್ರಭಾವಿ ರಾಜಕೀಯ ಕುಟುಂಬದ ಕುಡಿ ಅಲ್ಲದಿದ್ದರೆ ದಶಕಗಳ ಕಾಲ ಒಂದು ಪಕ್ಷದಲ್ಲಿ ದುಡಿದ ಮೇಲಷ್ಟೇ ಎಂಪಿ ಟಿಕೆಟ್ ಸಿಗುವ ಸಾಧ್ಯತೆ ಅದೂ ಖಚಿತವಲ್ಲ. ಎಂಪಿ ಟಿಕೆಟ್ ಸಿಕ್ಕಿದ್ರೂ ಗೆಲ್ಲೋದು ಸುಲಭವಿಲ್ಲ. ಬಹಳ ದೊಡ್ಡ ಮೊತ್ತದ ದುಡ್ಡು, ಜಾತಿ ಪ್ರಭಾವ ಎಲ್ಲವೂ ಬೇಕು. ಕೆಲವರು ಒಮ್ಮೆ ಸಂಸದರಾಗುವಷ್ಟರಲ್ಲಿ ಅವರ ಜೀವನದ ಪ್ರೈಮ್ ಟೈಮ್ ಮುಗಿದು ಹೋಗಿರುತ್ತೆ. ಅಂತಹ ವಾತಾವರಣದಲ್ಲಿ ರಾಜಕೀಯಕ್ಕೆ ಬಂದ ಕೂಡಲೇ ಬಹಳ ಸುಲಭವಾಗಿ ಲೋಕಸಭಾ ಚುನಾವಣೆ ಗೆದ್ದು ದೇಶದ ಸಂಸತ್ತಿಗೆ ಹೋಗಿ ಕೂತ್ರು ಯೂಸುಫ್ ಪಠಾನ್. ಯಾಕಂದ್ರೆ ಅವರ ಬೆನ್ನಿಗೆ ದೀದಿ ಇದ್ರು, ಅವರ ಪಕ್ಷದ ನೆಟ್ವರ್ಕ್, ಸರ್ಕಾರ, ಕಾರ್ಯಕರ್ತರು ಎಲ್ಲರೂ ಇದ್ರು. ಇಲ್ಲದಿದ್ರೆ ಬಹರಾಂಪುರದಲ್ಲಿ ಸತತ 5 ಬಾರಿ ಗೆದ್ದಿದ್ದ ಅಧೀರ್ ರಂಜನ್ ಚೌಧರಿಯನ್ನ ಸೋಲಿಸೋದು ಬಹುತೇಕ ಅಸಾಧ್ಯವಾಗಿತ್ತು. ಆದರೆ ಯೂಸುಫ್ ಪಠಾನ್ ಗೆದ್ದರು. ಸಂಸತ್ತಿಗೆ ಹೋದ ಪಠಾನ್ ಅಲ್ಲಿ ಇಡೀ ದೇಶ ಗಮನಿಸುವಂತಹ ಭಾಷಣ ಮಾಡಲಿಲ್ಲ, ಪ್ರಶ್ನೆ ಕೇಳಲಿಲ್ಲ. ಎಲ್ಲಾ ಸಂಸದರು ಭರ್ಜರಿ ಭಾಷಣ ಮಾಡಬೇಕಾಗಿಯೂ ಇಲ್ಲ ಬಿಡಿ. ಆದ್ರೆ ಸಂಸದರಾಗಿ 2 ವರ್ಷಗಳಲ್ಲಿ ಅವರ ಸಾಧನೆ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ. ಆದರೆ ಈಗ ಅದೇ ಯೂಸುಫ್ ಪಠಾನ್ ಸುದ್ದಿಯಲ್ಲಿದ್ದಾರೆ. ತನ್ನನ್ನು ಬಂಗಾಳಕ್ಕೆ ಕರೆದು ಸಂಸದರಾಗಿಸಿದ ದೀದಿಯ ಬೆನ್ನಿಗೆ ಅವರು ಚೂರಿ ಹಾಕಿದ್ದಾರೆ. ಅಮಿತ್ ಶಾ ನನ್ನನ್ನ ಕರೆದಿದ್ದಾರೆ ಅಂತ ದಿಲ್ಲಿಗೆ ಓಡೋಡಿ ಹೋಗಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಸೂಚಿಸಿ ಬಂದಿದ್ದಾರೆ. ಇಲ್ಲಿ ಯೂಸುಫ್ ಪಠಾನ್ ಒಬ್ಬರೇ ದೀದಿಗೆ ವಂಚಿಸಿದವರಲ್ಲ. ಇನ್ನೂ 18 ಸಂಸದರು, 60 ಶಾಸಕರು ಮಮತಾಗೆ ಕೈಕೊಟ್ಟಿದ್ದಾರೆ. ಆದರೆ ಅವರಲ್ಲಿ ಬಹುತೇಕರು ರಾಜಕಾರಣವನ್ನೇ ಉಸಿರಾಡುವವರು, ದಶಕಗಳಿಂದ ರಾಜಕೀಯ ಮಾಡುತ್ತಾ ಬಂದವರು. ಅವರಿಗೆ ಏನೇನೋ ಅನಿವಾರ್ಯತೆಗಳು, ಆಮಿಷಗಳು, ಒತ್ತಡಗಳು ಇರಬಹುದು. ಆದರೆ ಈಗಷ್ಟೇ ರಾಜಕೀಯಕ್ಕೆ ಬಂದು ಎಂಪಿಯಾದ ಕ್ರಿಕೆಟಿಗ ಯೂಸುಫ್ ಪಠಾನ್ಗೆ ಹೀಗೆ ಮೋಸ ಮಾಡುವ ಅನಿವಾರ್ಯತೆ ಏನಿತ್ತು? ತನಗೆ ಅವಕಾಶ ಕೊಟ್ಟು ಸಂಸತ್ತಿಗೆ ಕಳಿಸಿದ ನಾಯಕಿಗೆ ಸಂಕಷ್ಟದ ಕಾಲದಲ್ಲಿ ನಿಷ್ಠೆ ತೋರಿಸೋದು ಪಠಾನ್ನ ಹೊಣೆಗಾರಿಕೆಯಾಗಿತ್ತು. ಆದರೆ ತೀರಾ ದ್ರೋಹಿಯ ಹಾಗೆ ನಡೆದುಕೊಂಡಿದ್ದಾರೆ ಯೂಸುಫ್ ಪಠಾನ್. ಹೀಗೆ ಅವಕಾಶ ಕೊಟ್ಟ ನಾಯಕಿಗೆ ಮೋಸ ಮಾಡಿದ ಸಮಯ ಸಾಧಕ ಪಠಾನ್ ಎಂಬ ಕುಖ್ಯಾತಿಗಿಂತ ಕ್ರಿಕೆಟ್ನಲ್ಲೇ ಇದ್ಬಿಡಬಹುದಿತ್ತು. ತಮ್ಮ ಸೋದರನ ಹಾಗೆ ಕ್ರಿಕೆಟ್ ಕಮೆಂಟರಿ ಹೇಳಿಕೊಂಡು ಅಥವಾ ಕೋಚಿಂಗ್ ಕೊಟ್ಟು ದುಡ್ಡು ಕಾಸು ಮಾಡಿಕೊಂಡು ಆರಾಮವಾಗಿ ಅಲ್ಲೇ ಇರಬಹುದಿತ್ತು. ಸಾರ್ವಜನಿಕ ಜೀವನಕ್ಕೆ ಬಂದ್ಮೇಲೆ ಒಬ್ಬ ಸೆಲೆಬ್ರಿಟಿಗೆ ಒಂದು ಬದ್ಧತೆ ಇರಬೇಕಾಗತ್ತೆ. ಒಂದು ಪಕ್ಷ, ಒಬ್ಬ ನಾಯಕಿ, ಅದರ ಐಡಿಯಾಲಜಿಗೆ ನಿಷ್ಠೆ ಅನ್ನೋದು ಇಲ್ಲ ಎಂದಾದ್ರೆ ಮತ್ತೆ ಆ ಸೆಲೆಬ್ರಿಟಿ ಸಂಪಾದಿಸಿದ ಜನಪ್ರಿಯತೆಗೆ ಯಾವುದೇ ಬೆಲೆ ಇಲ್ಲ. ವಿಶ್ವಾಸಾರ್ಹತೆ, ಬದ್ಧತೆ ಇಲ್ಲದ ಖ್ಯಾತಿ ಇದ್ರೇನು ಇಲ್ಲದಿದ್ರೇನು. ಯೂಸುಫ್ ಪಠಾನ್ಗೆ ರಾಜಕೀಯದ ಹೊರಗೂ ದೊಡ್ಡದೊಂದು ಜಗತ್ತಿದೆ. ಕ್ರಿಕೆಟ್ನಲ್ಲಿ ಈಗಲೂ ಅವರಿಗೆ ಬೇಕಾದಷ್ಟು ಬೇರೆ ಬೇರೆ ಅವಕಾಶಗಳಿವೆ. ಆದರೆ ಕ್ರಿಕೆಟ್ ಅನ್ನು ಈಗ ದೇಶ ಆಳುವವರೇ ಆಳುತ್ತಿದ್ದಾರೆ. ಈವರೆಗೆ ಕ್ರೀಡೆಯಲ್ಲಿ ಪಡ್ಕೊಂಡಿದ್ದನ್ನ ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡುವ ಅವಕಾಶಗಳು ಯೂಸುಫ್ ಪಠಾನ್ಗೆ ಇದ್ವು. ಆದರೆ ಅವರಿಗೆ ಅದ್ಯಾವ ಅನಿವಾರ್ಯತೆ ಇತ್ತೋ ಏನೋ, ಅದೇನು ಆಮಿಷ ಸಿಕ್ಕಿತ್ತೋ ಏನೋ, ಈ ಪಠಾನ್ ಇದ್ದಕ್ಕಿದ್ದಂತೆ ಗದ್ದಾರಾಗಲು ನಿರ್ಧರಿಸಿಬಿಟ್ಟರು. ದೀದಿಯ ರಾಜಕೀಯದಲ್ಲಿ ನಮಗೆ ಇಷ್ಟವಾಗದ 100 ಸಂಗತಿಗಳಿವೆ. ಅದರಲ್ಲಿ ಇಂತಹ ತೀರಾ ಸಮಯ ಸಾಧಕರಿಗೆಲ್ಲ ಅವರು ಅವಕಾಶ ಕೊಟ್ಟು ಸಂಸದರಾಗಿಸಿದ್ರು ಎಂಬುದು ಒಂದು ದೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.